ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2026ನೇ ನೂತನ ಆಂಗ್ಲ ಸಂವತ್ಸರಾದಿ ಕುಂಭ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಈ ವಾರ್ಷಿಕ ಫಲಿತಾಂಶಗಳು ಅಂತಕ್ಕಂಥದ್ದನ್ನ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಈ ಶನಿ, ಗುರು, ರಾಹು, ಕೇತು ಈ 4 ಗ್ರಹಗಳ ಆಧಾರವನ್ನಾಗಿಟ್ಕೊಂಡು ಈ ವರ್ಷ ಈ ರಾಶಿಯವರಿಗೆ ಈ ತರ ಇರುತ್ತೆ ಅಂತ ಈ ವಿಚಾರವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ 2026ನೇ ಇಸ್ವಿಯಲ್ಲಿ ಈ 4 ಗ್ರಹಗಳ ರಾಶಿ ಪರಿವರ್ತನೆ ಏನಾದ್ರೂ ಆಗ್ತಾ ಇದೆಯಾ? ಈ ರಾಶಿ ಪರಿವರ್ತನೆಯಿಂದ ಈ ಕುಂಭ ರಾಶಿಯವರ ಮೇಲೆ ಯಾವ ತರಹದ ಪರಿಣಾಮ ಇರುತ್ತೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಈ 2026ನೇ ಇಸವಿಯಲ್ಲಿ ಶನಿಯ ಬದಲಾವಣೆ ಇರೋದಿಲ್ಲ. ಅಂದ್ರೆ ಶನಿಯ ರಾಶಿ ಬದಲಾವಣೆ ಪರಿವರ್ತನೆ ಇರೋದಿಲ್ಲ. ಶನಿ ಆಸ್ ಇಟ್ ಈಸ್ ಮೀನ ರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಇನ್ನು ರಾಹುಕೇತು ಬದಲಾವಣೆ ನೋಡೋದೇ ಆದ್ರೆ 2026 ಡಿಸೆಂಬರ್ 5ನೇ ತಾರೀಕಿನ ತನಕನೂ ಕೂಡ ರಾಹುಕೇತು ಬದಲಾವಣೆ ಕೂಡ ಇರೋದಿಲ್ಲ. ರಾಹು ಆಸ್ ಇಟ್ ಈಸ್ ಈ ಒಂದು ಕುಂಭ ರಾಶಿಯಲ್ಲಿ ಸಂಚಾರ, ನಂತರ ಕೇತು ಆಸ್ ಇಟ್ ಈಸ್ ಸಿಂಹ ರಾಶಿಯಲ್ಲಿ ಸಂಚಾರ. ಆದ್ರೆ 2026 ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಮಕರಕ್ಕೆ ಪ್ರವೇಶ, ಕೇತು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಇನ್ನು ಗುರುವಿನ ರಾಶಿ ಬದಲಾವಣೆ ಏನಾದ್ರೂ ಇದೆಯಾ ಅಂತ ನೋಡೋದೇ ಆದ್ರೆ ಈ ವರ್ಷ 2 ರಾಶಿಗಳನ್ನ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ. 2026 ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಆಕ್ಚುಲಿ ಅವರು 1 ವರ್ಷ ಇರಬೇಕು ಆ ರಾಶಿಯಲ್ಲಿ. ಆದ್ರೆ ಅತಿಚಾರ ಮಾರ್ಗವಾಗಿ 2026 ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿ 2026 ಅಕ್ಟೋಬರ್ 31ನೇ ತಾರೀಕು ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾರೆ. ಬರೀ 5 ತಿಂಗಳು ಮಾತ್ರ ಕರ್ಕಾಟಕ ರಾಶಿಯಲ್ಲಿ ಇದ್ದು ನಂತರ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಅಲ್ಲಿ ಮತ್ತೆ 1.5 ತಿಂಗಳಿದ್ದು ವಕ್ರೆಯಾಗಿ ಮತ್ತೆ ಹಿಂದಕ್ಕೆ ಹೋಗ್ತಾ ಇರತಕ್ಕಂಥದ್ದು. ಏನು ಈ ಗುರುವಿನ ಮೇಜರ್ ಬದಲಾವಣೆ ಆಗ್ತಾ ಇದೆ, ಈ ಬದಲಾವಣೆಯಿಂದ ಕುಂಭ ರಾಶಿಯವರ ಮೇಲೆ ಆಗ್ತಕ್ಕಂತಹ ಪರಿಣಾಮ ಏನಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಾಡೆ ಸಾತಿ ಶನಿಯ ಪ್ರಭಾವ ನಿಮಗೆ ನೋಡ್ತಾ ಇದ್ದೀರಾ. ಆಲ್ರೆಡಿ 2ನೇ ಮನೆಯಲ್ಲಿ ಶನಿಯ ಸಂಚಾರ ನಡೀತಾ ಇದೆ. ಈ 2ನೇ ಮನೆಯಲ್ಲಿ ಶನಿಯಂತಹ ಗ್ರಹಗಳು ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಹಿನ್ನಡೆ ಅನುಭವಿಸ್ಬೇಕಾಗುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ನಾವು ಅಂದ್ಕೊಂಡಿರ್ತಕ್ಕಂತಹ ಲಾಭ ರೀಚ್ ಆಗೋಕ್ಕಾಗಲ್ಲ. ಆದ್ರೆ ಹಾಗೇನೆ ಕೌಟುಂಬಿಕ ವಿಚಾರದಲ್ಲೂ ಕೂಡ ಸಾಕಷ್ಟು ಗೊಂದಲ ಸಮಸ್ಯೆಗಳು ಕೂಡ ಇಲ್ಲಿ ಸೃಷ್ಟಿ ಆಗ್ತಾ ಇರುತ್ತೆ. ನೋಡಿ, ಕುಂಭರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಎಲ್ಲರಿಗೂ ಕೂಡ ಆರ್ಥಿಕ ಅಥವಾ ಕೌಟುಂಬಿಕ ವಿಚಾರದಲ್ಲಿ ತೊಂದರೆ ಇರುತ್ತಾ? ಯೋಚನೆ ಮಾಡಬೇಕಾಗಿರೋ ವಿಷಯ ಇದು. ಯಾಕಂದ್ರೆ ನಾವಿದು ಸಾಮೂಹಿಕವಾಗಿ ರಾಶಿ ಫಲಿತಾಂಶಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಒಂದೊಂದು ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಈಗ ಶನಿ ನಿಮಗೆ 2ನೇ ಮನೆಯಲ್ಲಿ ನಿಮ್ಮ ಜನ್ಮ ರಾಶಿಯಿಂದ ಅಂದ್ರೆ ಮೀನ ರಾಶಿ, ನಿಮ್ಮ ಜನ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ಲಾನೆಟ್ ಸ್ಟ್ರೆಂತ್ ನೋಡ್ಕೋಬೇಕು. ನಿಮ್ಮ ಜನ್ಮ ಜಾತಕದಲ್ಲಿ ಆ ಸ್ಟ್ರೆಂತ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅಷ್ಟಕವರ್ಗ ಬಿಂದುಗಳು 0, 1, 2 ಏನಾದ್ರು ಕೊಟ್ಟಿದ್ರೆ ಆ ಪ್ಲಾನೆಟ್, ಆ ಗ್ರಹ ಬಲಹೀನ ಸ್ಥಿತಿಯಲ್ಲಿ ಇದೆ ಅಂತ ಅರ್ಥ. ಅವಾಗ ಸ್ವಲ್ಪ ಕೌಟುಂಬಿಕ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ತೊಂದರೆ ಪಡಬೇಕು. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗೋದಿಲ್ಲ, ಬೇಗನೆ ಮುಂದುವರಿಯೋದಕ್ಕಾಗಲ್ಲ. ಈ ತರ ನಾವು ನೋಡ್ಬೇಕಾಗುತ್ತೆ. ಮತ್ತೆ ಉದ್ಯೋಗದ ವಿಚಾರದಲ್ಲಿ ಕೂಡ ಸಾಕಷ್ಟು ಒತ್ತಡ ಇರುತ್ತೆ. ಅದೇ ಅಷ್ಟಕವರ್ಗ ಬಿಂದುಗಳು 4, 5, 6 ಏನಾದ್ರು ಕೊಟ್ಟಿದ್ರೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನ ನಿರೀಕ್ಷಣೆ ಮಾಡಬಹುದು. ಸೊ 2ನೇ ಮನೆಯಲ್ಲಿ ಶನಿಯ ಸಂಚಾರ ಸ್ವಲ್ಪ ತೊಂದರೆ ಇರುತ್ತೆ. ಬಟ್ ಎಷ್ಟು ತೊಂದರೆ ಇರುತ್ತೆ, ಎಷ್ಟರ ಮಟ್ಟಿಗೆ ತೊಂದರೆ ಇರುತ್ತೆ ಅಂತ ನಮ್ಮ ವೈಯಕ್ತಿಕ ಜಾತಕದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತೊಮ್ಮೆಲೆ ಯಾರ ನಿಮ್ಮ ಜನ್ಮ ಜಾತಕ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಏನಾದ್ರು ಶನಿ ಮಹಾದಶ, ಶನಿ ಭುಕ್ತಿ ನಡೀತಾ ಇದ್ರೆ ಇನ್ನೂ ಜಾಸ್ತಿ ಕಷ್ಟ, ತೀವ್ರತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಗೋಚಾರದಲ್ಲಿ ಸಾಡೆ ಸಾತಿ, ನಿಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿ, ಶನಿ ದಶನ ನಡೀತಾ ಇದೆ, ಡಬಲ್ ಇಂಪ್ಯಾಕ್ಟ್ ಇರುತ್ತೆ. ಸೊ ಇದು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಇನ್ನು ಆದ್ರೆ ಈ 2ನೇ ಮನೆ ಶನಿಯ ಒಂದು ಸಂಚಾರದಿಂದ ನಾವು ಸ್ವಲ್ಪ ನೀವು ಕುಂಭರಾಶಿಯವರು ತೊಂದರೆ ಪಡ್ತಾ ಇದ್ದೀರಾ. ಆದ್ರೆ ಈ ಪಂಚಮ ಸ್ಥಾನಕ್ಕೆ ಗುರು ಯಾವಾಗ ಪ್ರವೇಶ ಆಯ್ತೋ ಸ್ವಲ್ಪ ಗುರು ಬಲ ಸ್ವಲ್ಪ ನಿಮಗೆ ಕೈ ಹಿಡಿತಾ ಬಂತು. 2025ನೇ ಇಸ್ವಿಯಲ್ಲಿ ಅವರು 2025ನೇ ಇಸ್ವಿಯಲ್ಲಿ ಅತಿಚಾರ ಮಾರ್ಗವಾಗಿ ಅಕ್ಟೋಬರ್ 18ನೇ ತಾರೀಕು ಕರ್ಕಾಟಕ ರಾಶಿಗೆ ಬಂದಾಗ 1.5 ತಿಂಗಳು ಸ್ವಲ್ಪ ಮತ್ತೆ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನ ನೋಡಿರ್ತೀರ. ಮತ್ತೆ 2026 ಜನವರಿ, ಫೆಬ್ರವರಿ, ಮಾರ್ಚ್ 11ನೇ ತಾರೀಕಿನ ತನಕ ಪಂಚಮ ಸ್ಥಾನದಲ್ಲಿ ಗುರು ವಕ್ರೆ ಆಗಿರ್ತಾರೆ. ಈ ವಕ್ರೆ ಆದಾಗ ಪಂಚಮ ಸ್ಥಾನದಲ್ಲಿ ಬರ್ಬೇಕಾಗಿರೋ ಹಣ ಸ್ವಲ್ಪ ಲೇಟ್ ಆಗೋದು, ವಿಳಂಬ ಆಗೋದು. ಬಿಸ್ನೆಸ್ ಅಂದ್ರೆ ವ್ಯಾಪಾರದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ದುಡ್ಡನ್ನ, ಅದು ಬೇಗನೆ ನಿಮ್ ಕೈಗೆ ಸೇರೋದಿಲ್ಲ. ಆರ್ಥಿಕವಾಗಿ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಸೃಷ್ಟಿ ಆಗ್ತಕ್ಕಂಥದ್ದು. ಹಾಗೇನೆ ಸಂತಾನದಿಂದ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು. ಹಾಗೇನೆ
ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋ ಪ್ರಸಂಗಗಳು ಎದುರಾಗ್ತಕ್ಕಂಥದ್ದು, ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನಾದ್ರೂ ಒಂದು ಬರ್ತಾನೆ ಇರುತ್ತೆ, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಖರ್ಚುಗಳಾಗಿರ್ಬೋದು, ಈ ತರ ಅಂದ್ರೆ ಹಣಕಾಸಿನ ವಿಚಾರವಾಗಿನೇ ಸ್ವಲ್ಪ ಗೊಂದಲಗಳು, ಸ್ವಲ್ಪ ತಲೆ ಬಿಸಿ ಆಗ್ತಾ ಇರುತ್ತೆ ಈ ಸಮಯದಲ್ಲಿ. ಜನವರಿ, ಫೆಬ್ರವರಿ, ಮಾರ್ಚ್ 11ನೇ ತಾರೀಕಿನ ತನಕ. ಮಾರ್ಚ್ 11ನೇ ತಾರೀಕಿನ ನಂತರ ಜೂನ್ 2ನೇ ತಾರೀಕಿನ ತನಕ ಸ್ವಲ್ಪ ಮತ್ತೆ ನಿಟ್ಟುಸಿರು ಬಿಡ್ತಕ್ಕಂಥದ್ದು, ಸ್ವಲ್ಪ ಈ ಒಂದು ಆರ್ಥಿಕ ವಿಚಾರದಲ್ಲಿ ಸುಧಾರಣೆ ಕಂಡು ಬರ್ತಕ್ಕಂಥದ್ದು, ಸಂತಾನ ಆಗದೆ ಇರ್ತಕ್ಕಂಥವ್ರಿಗೆ ಅಥವಾ ಕಂಕಣ ಭಾಗ್ಯ ಬರದೇ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಂಕಣ ಭಾಗ್ಯ ಬರ್ತಕ್ಕಂಥದ್ದು, ಮತ್ತೊಮ್ಮೆಲೆ ಪಾಸಿಟಿವ್ ಮೈಂಡ್ ಇಟ್ಕೊಳ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಒಳ್ಳೆಯ ಮಾರ್ಕ್ಸ್ ತಗೊಳ್ತಕ್ಕಂಥದ್ದು, ಆಮೇಲೆ ನಿಮಗೆ ಅಂತ ಒಂದು ಐಡೆಂಟಿಫಿಕೇಶನ್, ಒಂದು ಒಳ್ಳೆ ಹೆಸರು ಬರ್ತಕ್ಕಂಥದ್ದು, ಈ ತರ ಸಿಚುಯೇಷನ್ ನೋಡ್ತೀರಾ. ಆದ್ರೆ 2026 ಜೂನ್ 2ನೇ ತಾರೀಕಿನಿಂದ 2026 ಅಕ್ಟೋಬರ್ 31ನೇ ತಾರೀಕಿನ ತನಕ ಸರಿಸುಮಾರು 5 ತಿಂಗಳ ಕಾಲ ಮತ್ತೆ ಸ್ವಲ್ಪ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ, ಸಾಲ ಮಾಡಬೇಕಾಗಿರೋ ಪ್ರಸಂಗ ಎದುರಾಗ್ತಕ್ಕಂಥದ್ದು, ಕೌಟುಂಬಿಕ ವಿಚಾರದಲ್ಲಿ ಗೊಂದಲಗಳು. ಆದ್ರೆ ಬಡ್ಡಿ ವ್ಯವಹಾರ ಮಾಡೋರಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಬಡ್ಡಿ ವ್ಯವಹಾರ ಮಾಡೋರು, ಇಂಟ್ರೆಸ್ಟ್ ಕೊಡೋರಿಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಆದ್ರೆ ಆರೋಗ್ಯದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಗ್ತಕ್ಕಂಥದ್ದು, ಅಥವಾ ಅಜೀರ್ಣತೆ, ಬ್ಯಾಕ್ ಪೇನ್, ಈ ತರ ಸಿಚುಯೇಷನ್, ಮಲಬದ್ಧತೆ, ಈ ತರ ಸಿಚುಯೇಷನ್ ನ ಈ ಕುಂಭರಾಶಿಯವರು ಸ್ವಲ್ಪ ನೋಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು. ಅಂದ್ರೆ ಸ್ವಲ್ಪ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 31ನೇ ತಾರೀಕಿನ ತನಕ 5 ತಿಂಗಳ ಕಾಲ ಸ್ವಲ್ಪ ಆರ್ಥಿಕ ವಿಚಾರದಲ್ಲಾಗಿರ್ಬೋದು, ಉದ್ಯೋಗದ ವಿಚಾರದಲ್ಲಾಗಿರ್ಬೋದು, ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಸ್ಟ್ರೆಸ್ ಅನ್ನೋದು ಇರುತ್ತೆ. ನಿಮ್ಮ ಮಾತಿನಿಂದ ಇತರರಿಗೆ ಬೇಸರ ಉಂಟಾಗ್ತಕ್ಕಂಥದ್ದು ಕೂಡ ಸ್ವಲ್ಪ ನಡೆಯುವ ಪ್ರಸಂಗಗಳು ಕಂಡು ಬರ್ತಾ ಇರುತ್ತೆ. ಆದ್ರೆ ಅಕ್ಟೋಬರ್ 31ನೇ ತಾರೀಕಿನ ನಂತರ ಮತ್ತೆ ಗುರು ಸಪ್ತಮಕ್ಕೆ ಬರ್ತಾರೆ. ಆಗ ಮತ್ತೆ ಕಂಕಣ ಭಾಗ್ಯ, ಮತ್ತೆ ಗಂಡ ಹೆಂಡತಿ ಏನಾದ್ರು ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ರೆ ಅಲ್ಲಿ ಕಡಿಮೆ ಆಗ್ತಕ್ಕಂಥದ್ದು, ಮದುವೆ ಆಗದೆ ಇರೋರಿಗೆ ಸ್ವಲ್ಪ ಮತ್ತೆ ನವೆಂಬರ್ ತಿಂಗಳಲ್ಲಿ ಮದುವೆಗಳು ನಿಶ್ಚಯ ಆಗ್ತಕ್ಕಂಥದ್ದು, ಈ ತರ ಸಿಚುಯೇಷನ್ ಮತ್ತೆ ಪ್ರಾರಂಭ ಆಗ್ತಾ ಹೋಗುತ್ತೆ. ನೋಡಿ, ಗುರು 1 ವರ್ಷ ಇರಬೇಕು ಒಂದು ಮನೆಯಲ್ಲಿ, ಆದ್ರೆ 5-6 ತಿಂಗಳಿಗೆನೆ ರಾಶಿ ಚೇಂಜ್ ಮಾಡೋದು, ಮತ್ತೆ ವಕ್ರೆ ಆಗೋದು, ಈ ತರ ಎಲ್ಲ ಆಗ್ತಾ ಇರೋದ್ರಿಂದ ಸ್ವಲ್ಪ ನಾವು ನೋಡ್ತಾ ಇದೀವಿ. ಆಲ್ರೆಡಿ ಬಂಗಾರದ ದರ ನೋಡ್ತಾ ಇದ್ದೇವೆ. ಈ 2026ನೇ ಇಸ್ವಿಯಲ್ಲಿ ಸ್ವಲ್ಪ ಭೀಕರ ಫ್ಲಡ್ಸ್ ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಪ್ರವಾಹ ಜಾಸ್ತಿ ಆಗ್ತಕ್ಕಂಥದ್ದು, ಈ ತರ ಸಿಚುಯೇಷನ್ ನಾವು ನೋಡ್ಬೇಕಾಗಿರೋ ಪ್ರಸಂಗಗಳು ಎದುರಾಗ್ತಾ ಹೋಗುತ್ತೆ. ಅದೇನೇ ಇಲ್ಲಿ, ಬಟ್ ಗುರುವಿನ ಅತಿಚಾರ ಮಾರ್ಗ ಇದೆಯಲ್ಲ, ಅದು ಸ್ವಲ್ಪ ತೊಂದರೆ. ನಾವು ಗುರುಬಲ ಅಂತ ಹೇಳ್ತಾ ಇರ್ತೀವಲ್ವಾ, ಬರೀ 5 ತಿಂಗಳು ಮಾತ್ರ ಇರ್ತಕ್ಕಂಥದ್ದು. ಸೊ ಈ ತರ ಸ್ವಲ್ಪ ಸಿಚುಯೇಷನ್. ಬಟ್ ಕುಂಭರಾಶಿಯಲ್ಲಿ ಸ್ವಲ್ಪ ಈ ವರ್ಷ ಸ್ವಲ್ಪ ಮಿಶ್ರ ಫಲಿತಾಂಶಗಳು, ಮಿಶ್ರದ ವಾತಾವರಣನೇ ಇರುತ್ತೆ. ಅವ್ರ ಜಾತಕರು ಕೂಡ ನೋಡ್ಕೋಬೇಕು, ವೈಯಕ್ತಿಕ ಜಾತಕ. ಇನ್ನು ಜನ್ಮರಾಶಿಯಲ್ಲಿ ರಾಹು ನಂಬಿ ಮೋಸ ಹೋಗ್ತಕ್ಕಂಥದ್ದು, ಇನ್ವೆಸ್ಟ್ಮೆಂಟ್ ಸ್ವಲ್ಪ ಈ ಜನವರಿ, ಫೆಬ್ರವರಿ, ಮಾರ್ಚ್ 11ನೇ ತಾರೀಕಿನ ತನಕ ಸ್ವಲ್ಪ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗೃತಿ ಆಗಿರಬೇಕು. ನಿಮ್ಮ ಗಂಡ ಅಥವಾ ಹೆಂಡತಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಕೂಡ ನೀವು ನೋಡ್ಬೋದು. ಚರ್ಮದ ಸಮಸ್ಯೆಗಳು ಕೂಡ ಇರುತ್ತೆ, ಸ್ವಲ್ಪ ಚರ್ಮದ ಸಮಸ್ಯೆ, ಗುಪ್ತಾಂಗಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು, ಇದೆಲ್ಲಾನು ನೀವು ನೋಡಬಹುದು. ಈ 2026ನೇ ಇಸ್ವಿಯಲ್ಲಿ ಕುಂಭರಾಶಿಯರು ನೋಡಿ, ಪ್ರತಿನಿತ್ಯ ಶಿವನ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ಒಳ್ಳೇದು. ಮೃತ್ಯುಂಜಯ ಮಂತ್ರ ಹೇಳ್ಕೊಳ್ಳಿ, ಶಿವನ ಆರಾಧನೆ ಮಾಡಿ, ಓಂ ನಮಃ ಶಿವಾಯ ಬಿಡ್ಲಿಕ್ಕೆ ಹೋಗ್ಬೇಡಿ. ಸೊ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಈ ವಿಡಿಯೋನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ. ಇನ್ನು ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.